ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಪ್ರೊಮೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಈ ಅಶ್ವಿನಿ ಮೇಡಮ್ ಅವ್ರಿಗೆ ಪ್ರತಿ ವಾರ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿಲ್ಲ ಅಂತಂದರೆ ನಿದ್ದೆನೇ ಬರಲ್ಲ ಅಂತ ಅನಿಸುತ್ತೆ. ಲೈಕ್ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡೋದು, ಆ ಸ್ಟೇಟ್ಮೆಂಟನ್ನು ಇಟ್ಕೊಂಡು ಮನೆಯಲ್ಲಿ ಜಗಳ ಆಗೋ ರೀತಿ ಮಾಡೋದು, ಇದೇ ಆಗೋಯ್ತು. ಕಿಚ್ಚ ಅವರು ತುಂಬ ಸತಿ ಹೇಳ್ಕೊಂಡು ಬರ್ತಿದ್ದಾರೆ, ನೀವು ನಿಮ್ಮ ಘನತೆನ ಬಿಟ್ಟು ಆಡ್ತಿದ್ದೀರಾ ಅನ್ನೋ ರೀತಿ ಸಾಕಷ್ಟು ಕ್ಲೂಸ್ಗಳನ್ನು ಕೊಟ್ಕೊಂಡು ಬರ್ತಿದ್ದಾರೆ. ಆದರೂ ಸಹ ಅಶ್ವಿನಿ ಮೇಡಮ್ ಅವರು ತಿದ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಲೇ ಹೇಳ್ಬೋದು. ಆ ರೀತಿ ಪದೇ ಪದೇ ತಪ್ಪುಗಳನ್ನ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಇವತ್ತು ಬಿಟ್ಟಿರುವಂತಹ ಪ್ರೋಮೋ ನೋಡೋದಾದ್ರೆ ಕಾವ್ಯ ಮೇಲೆ ಮತ್ತೆ ರೊಚ್ಚಿಗೆದ್ದಿರೋ ಥರ ಕಾಣಿಸ್ತಿದೆ. ಆ್ಯಂಡ್ ಕಾವ್ಯನೂ ಏನು ಸುಮ್ಮನೆ ಇಲ್ಲ ಗುರು, ಈ ಸತಿ ತುಂಬ ಚೆನ್ನಾಗಿ ಉತ್ತರಗಳನ್ನು ಕೊಡ್ತಿದ್ದಾರೆ ಅಶ್ವಿನಿ ಮೇಡಮ್ ಅವ್ರಿಗೆ. ಯಾರೆಲ್ಲ ಆ ಪ್ರೋಮೋ ನೋಡಿದ್ದೀರಾ, ಅದರಲ್ಲಿ ಕಾವ್ಯ ಅವರು ರಿಯಾಕ್ಟ್ ಮಾಡಿರೋ ರೀತಿ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಕಾವ್ಯ ಅವ್ರು ಕಂಡ್ರೆ ಲೈಕ್ ಅಶ್ವಿನಿ ಅವ್ರಿಗೆ ಅವತ್ತಿಂದನೂ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಶುರು ಆದಾಗಿಂದನೂ ಗಿಲ್ಲಿ ಅವರು ತುಂಬಾ ಓಟದಲ್ಲಿ ಮುಂದೆ ಇರೋದು ಎಲ್ರಿಗೂ ಸಹ ಗೊತ್ತಿದೆ, ಕಂಟೆಸ್ಟೆಂಟ್ಗಳು ಎಲ್ಲರಿಗೂ ಸಹ ಗೊತ್ತಿದೆ. ಸೊ ಎಲ್ರಿಗೂ ಗಿಲ್ಲಿನ ಕಂಡ್ರೂ ಸಹ ಅಷ್ಟಕ್ಕಷ್ಟೇ ಯಾವಾಗಲೂ ಸಹ ಅವನನ್ನು ತುಳಿಯೋದಕ್ಕೇ ಟ್ರೈ ಮಾಡ್ತಿರ್ತಾರೆ. ಆ್ಯಂಡ್ ಅಂತಹ ಗಿಲ್ಲಿನೇ ಕಾವ್ಯಾಗ ಯಾವಾಗೂ ಸಪೋರ್ಟ್ ಮಾಡೋದನ್ನು ಅವ್ರು ಪ್ರತಿ ಬಾರಿ ನೋಡ್ತಾ ಇರ್ತಾರೆ. ಸೊ ಪ್ರತಿ ಬಾರಿ ಹುರ್ಕೊತಾನೆ ಇರ್ತಾರೆ. ಬಟ್ ಇವತ್ತು ಪ್ರೋಮೋ ನೋಡೋದಾದರೆ ಬಿಗ್ ಬಾಸ್ ಅವರು ಏನೋ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಲೈಕ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೋ ಅಥವಾ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ. ಲೈಕ್ ಕಂಟೆಸ್ಟೆಂಟ್ಗಳ ಮಧ್ಯೆ ಇರುವಂತಹ ಮನಸ್ತಾಪನ ಕ್ಲಿಯರ್ ಮಾಡ್ಕೊಳ್ಳುವಂಥ ಒಂದಷ್ಟು ಅವಕಾಶನ ಬಿಗ್ ಬಾಸ್ ಅವರೇ ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿರ್ಬೋದು. ಸೊ ಅಶ್ವಿನಿ ಮೇಡಮ್ ಅವ್ರು ಬಂದು ಹೇಳ್ತಿರೋದಲ್ಲಿ ಕಾವ್ಯ ಹತ್ರ ಏನು ಅಂತಂದರೆ, ಲೈಕ್ ನಮಗೊಂದು ಆಪರ್ಚುನಿಟಿ ಅನ್ನೋದು ಸಿಕ್ಕಿತ್ತು, ನಾವಿಬ್ಬರು ಅದನ್ನು ಮಾತಾಡಿ ಕ್ಲಿಯರ್ ಮಾಡ್ಕೊಬೋದಾಗಿತ್ತಲ್ವ. ಈ ಆಪರ್ಚುನಿಟಿನಲ್ಲಿ ನಾವು ಅದನ್ನು ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವ್ರು ಇವತ್ತು ಕಾಮಾಗೆ ಹೇಳಿದ್ದಾರೆ ಆ ಪ್ರೋಮೋ ನೋಡ್ತಿದ್ರೆ. ಬಟ್ ಕಾವ್ಯ ಅವ್ರಿಗೆ ಅಶ್ವಿನಿ ಮೇಡಮ್ ಅವ್ರ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಲೈಕ್ ಅವ್ರು ಅವತ್ತಿಂದ ಒಂದು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ಕೊಂಡೇ ಬರ್ತಿದ್ದಾರೆ ಕಾವ್ಯ ಅವ್ರ ಮೇಲೆ. ಸೊ ಅದನ್ನೆಲ್ಲ ಕೇಳಿ ಕೇಳಿ ಕಾವ್ಯ ಅವ್ರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ, ಅಶ್ವಿನಿ ಗೌಡ ಅವ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ, ಈ ವ್ಯಕ್ತಿ ಇದೇ ರೀತಿ ಇರೋದು, ಇವ್ರು ಬದಲಾಗಕ್ಕೆ ಸಾಧ್ಯ ಇಲ್ಲ. ಸೊ ನನ್ಗೆ ಅವ್ರು ಕಂಡ್ರೇ ಆಗೋಲ್ಲ ಅನ್ನೋ ರೀತಿ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಕಾವ್ಯ ಅವರು ಅಂತ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ಕಾವ್ಯ ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ಅದೆಲ್ಲ ಮಾತಾಡ್ಕೊಳ್ಳುವಂತಹ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಕೂಡ ಟ್ರಿಗರ್ ಆಗಿರೋ ರೀತಿ ಕಾಣಿಸ್ತಿದೆ. ಲೈಕ್ ನನಗೂ ಕೂಡ ಅವಶ್ಯಕತೆ ಇರಲಿಲ್ಲ ಅಂತ ಆಮೇಲೆ ಅವರು ಹೇಳ್ತಿದ್ದಾರೆ. ಲೈಕ್ ಏನಾದರೂ ಒಂದು ಮನಸ್ತಾಪ ಇದೆ ಅಂತಂದಾಗ ನೀವು 24/7 ಅದೇ ಮನೆಯಲ್ಲಿ ಇರ್ತೀರ, ಎಲ್ಲರೂ ಸಹ ಅದೇ ಮನೆಯಲ್ಲಿ ಇರ್ತೀರ ತಾನೇ. ಬಿಗ್ ಬಾಸ್ ಅವರೇ ಒಂದು ವೇದಿಕೆ ಕೊಡಬೇಕು, ಬಿಗ್ ಬಾಸ್ ಅವರೇ ಒಂದು ಆಕ್ಟಿವಿಟಿ ಮೂಲಕ ಲೈಕ್ ಇಂತಹ ಮನಸ್ತಾಪಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಬಿಟ್ಟಾಗ ನೀವೇನಾದರೂ ಇಂತಹ ಮನಸ್ತಾಪಗಳನ್ನ ಕ್ಲಿಯರ್ ಮಾಡ್ಕೊಳೋದಕ್ಕೆ ಹೋದರೆ ಅದಿನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕೆ ಅಂತಂದರೆ, ನಾವು ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋದಾದರೆ ಅಶ್ವಿನಿ ವರ್ಸಸ್ ಜಾಹ್ನವಿ ಅಂತ ನೋಡಿದಾಗ ಇವರಿಬ್ರು ಎಷ್ಟು ಕ್ಲೋಸ್ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿತ್ತು. ಬಟ್ ಒಬ್ಬರ ಮಾತನ್ನ ಇನ್ನೊಬ್ರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೇನೆ ಯಾವ ರೇಂಜ್ಗೆ ಕಿತ್ತಾಡಿದ್ದಾರೆ. ಆ್ಯಂಡ್ ಇವಾಗಲೂ ಸಹ ಮಾತಾಡ್ತಿಲ್ಲ ಅನ್ನೋದನ್ನ ನಾವೆಲ್ಲರೂ ಸಹ ನೋಡ್ತಾನೆ ಇದ್ದೀರಿ. ಸೊ ಅಷ್ಟು ಕ್ಲೋಸ್ ಇದ್ದಂತಹ ಜಾಹ್ನವಿ ಅವ್ರನ್ನ ಅಶ್ವಿನಿ ಮೇಡಮ್ ಅವ್ರು ಬಿಡಲಿಲ್ಲ. ಬಿಗ್ ಬಾಸ್ ಅವರು ಒಂದು ಆ್ಯಕ್ಟಿವಿಟಿ ಅಂತ ಕೊಟ್ಟಾಗ ಜಾಹ್ನವಿ ಅವ್ರನ್ನ ಬಿಡಲಿಲ್ಲ ಅಶ್ವಿನಿ ಮೇಡಮ್ ಅವರು. ಇನ್ನು ಈ ಆ್ಯಕ್ಟಿವಿಟಿನಲ್ಲಿ ನನ್ನ ಮಾತೇ ನಡಿಬೇಕು ಅನ್ನುವಂಥ ಒಂದು ಜಿದ್ದನ್ನು ಸಾಧಿಸೋಕ್ಕೋಗಿ ಅಶ್ವಿನಿ ಅವರು ಮತ್ತು ಕಾವ್ಯ ಅವರು ಕಾಂಪ್ರಮೈಸ್ ಆಗ್ತಾರೆ ಅನ್ನುವಂಥ ನಂಬಿಕೆ ನನಗಂತೂ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಕಾವ್ಯ ಅವರು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲೇ ಹೇಳ್ತಿರ್ತಾರೆ, ಆ್ಯಂಡ್ ಅಶ್ವಿನಿ ಅವರು ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳ್ತಿರ್ತಾರೆ. ಸೊ ಇಬ್ಬರ ಪಾಯಿಂಟ್ ಆಫ್ ವ್ಯೂನಲ್ಲೂ ಅವ್ರವ್ರು ಮಾತ್ರ ಕರೆಕ್ಟ್ ಆಗಿರ್ತಾರೆ. ಸೊ ಯಾರು ಕೂಡ ಸೋಲೋದಕ್ಕೆ ರೆಡಿ ಇರೋದಿಲ್ಲ. ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ವೇದಿಕೆ ಅಂತ ಕೊಟ್ಟಾಗ ಆ ವೇದಿಕೆ ಮೇಲೆ ನಿಂತ್ಕೊಂಡು ನಾನೇ ಸರಿ ಅಂತ ವಾದ ಮಾಡ್ತಾರೆ ಹೊರತು ಸರಿ ನಾನು ತಪ್ಪು ಮಾಡಿದೆ ನೀನೇ ಸರಿಯಾಗಿದೆ ಅಂತ ಹೇಳಿ ಯಾರು ಕೂಡ ಸೋಲೋದಕ್ಕೆ ರೆಡಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ 24/7 ಮನೆಯಲ್ಲೇ ಇರ್ತಾರೆ. ಬಿಗ್ ಬಾಸ್ಗೋಸ್ಕರನೇ ಕಾಯಬೇಕು, ಬಿಗ್ ಬಾಸ್ ಆ್ಯಕ್ಟಿವಿಟೀಸ್ಗೋಸ್ಕರನೇ ವೇಟ್ ಮಾಡಬೇಕು ಅನ್ನೋದೇನೂ ಇರೋದಿಲ್ಲ. ಕಾವ್ಯ ಜೊತೆ ಅಕಸ್ಮಾತ್ ರಿಯಲ್ ಆಗಿ ಅವ್ರಿಗೆ ಅವರ ಒಂದು ಮನಸ್ತಾಪಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಕಾವ್ಯ ಜೊತೆ ಅವರು ಡೈರೆಕ್ಟಾಗಿ ಹೋಗಿ ಮಾತಾಡಿ ಕ್ಲಿಯರ್ ಮಾಡ್ಕೋಬೋದಾಗಿತ್ತು. ಈ ಟೈಮ್ವರೆಗೂ ಕಾಯುವಂತಹ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಸರಿ, ಕಾವ್ಯ ಅವರು ಸ್ವಲ್ಪ ರೂಡಾಗೆ ರಿಯಾಕ್ಟ್ ಮಾಡಿದ್ರು. ಅವ್ರು ಕೇಳಿದಾಗ ನಂಗೆ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ರು. ನಾವು ಈ ಒಂದು ಎಪಿಸೋಡ್ನ ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಕಾವ್ಯ ಅವರು ಯಾವಾಗ ಟ್ರಿಗರ್ ಆದರು ಅಂತ ಹೇಳಿ. ಲೈಕ್ ಪ್ರೋಮೋದಲ್ಲಿ ಕಟ್ ಶಾರ್ಟ್ಸ್ ತೋರಿಸೋದ್ರಿಂದ ನಮಗೂ ಸಹ ಕ್ಲಿಯರಾಗಿ ಗೊತ್ತಾಗಿರೋದಿಲ್ಲ. ಆ ಕಡೆಯಿಂದ ಅಶ್ವಿನಿ ಅವ್ರ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ ಏನೋ ಬಂದಿರ್ಬೋದು, ಆವಾಗ ಕಾವ್ಯ ಅವರು ಈ ರೀತಿ ರಿಯಾಕ್ಟ್ ಮಾಡಿರುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಇದರಲ್ಲಿ ಇಬ್ಬರದ್ದು ತಪ್ಪಿದೆ ಅಂತ ಹೇಳೋದಿಲ್ಲ. ಬಟ್ ಇಬ್ಬರು ಪ್ರೋಮೋದಲ್ಲಿ ಮಾತಾಡಿರುವಂತಹ ಸ್ಟೇಟ್ಮೆಂಟ್ಗಳನ್ನ ನೋಡ್ತಿದ್ರೆ ಅಶ್ವಿನಿ ಅವರು ಹೋಗಿ ಈ ರೀತಿ ಕೇಳಿದ್ದಾರೆ, ಲೈಕ್ ಕ್ಲಿಯರ್ ಮಾಡ್ಕೋಬೋದಾಗಿತ್ತಲ್ಲ
ಬರ್ಬೋದಾಗಿತ್ತಲ್ವಾ ಅಂತ ಕೇಳಿದ್ದಾರೆ. ಆ್ಯಂಡ್ ಕಾವ್ಯ ಅವರು ನಿಮ್ಮಿಂದನೂ ಕೂಡ ಆ ಒಂದು ಫಸ್ಟ್ ಮೂವ್ ಬರ್ಬೋದಾಗಿತ್ತಲ್ವಾ ಅಂತ ಹೇಳಿದ್ದಾರೆ. ಸೊ ಆ ಕಾವ್ಯ ಅವರು ಆ ರೀತಿ ಹೇಳ್ತಿದ್ದಾರೆ ಅಂದರೆ ಅಶ್ವಿನಿ ಗೌಡ ಅವರು ಕಾವ್ಯ ಅವರೇ ಬಂದು ಮಾತಾಡಲಿ, ಕಾವ್ಯ ಅವರೇ ಬಂದು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಿದ್ರು ಅನ್ನೋದು ಸಹ ಗೊತ್ತಾಗ್ತಿದೆ. ಆ್ಯಂಡ್ ಈ ಕಡೆ ಕಾವ್ಯ ಅವರು ಕೂಡ ಅಶ್ವಿನಿ ಗೌಡ ಅವ್ರು ಬಂದು ಮಾತಾಡ್ಸಿದ್ರೆ ನಾನು ಕ್ಲಿಯರ್ ಮಾಡ್ಕೋತಿದ್ದೆ ಅಂತ ಹೇಳಿ ಅವರು ಕೂಡ ವೆಯ್ಟ್ ಮಾಡ್ತಿದ್ರೇನೋ ಅನ್ನೋ ರೀತಿ ಕಾಣಿಸ್ತಿದೆ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾರು ಯಾರಿಗೋಸ್ಕರ ಹೋಗಬೇಕಾಗಿತ್ತು, ಯಾರಿಗೋಸ್ಕರ ಹೋಗಿಲ್ಲ ಅನ್ನೋದು ಎಪಿಸೋಡಲ್ಲೇ ನಮಗೆ ಗೊತ್ತಾಗೋದು. ಈ ಥರ ಎಲ್ಲ ಡಿಸ್ಕಷನ್ಸ್ನ ಮಾಡಬೇಕಾದ್ರೆ ಅಶ್ವಿನಿ ಅವರು ಮತ್ತೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಆ ಸ್ಟೇಟ್ಮೆಂಟ್ನ ಅವಶ್ಯಕತೆ ನಿಜವಾಗ್ಲೂ ಇರಲಿಲ್ಲ ಕಾವ್ಯ ಅವ್ರಿಗೆ ಆ ರೀತಿ ಮಾಡೋದು. ಲೈಕ್ ಅಶ್ವಿನಿ ಅನ್ನುವಂತಹ ಪವರ್ ಹೌಸ್ ಕಾರ್ಡನ್ನು ಇಟ್ಕೊಂಡಿದ್ಯಾ, ಪವರ್ ಕಾರ್ಡನ್ನು ಇಟ್ಕೊಂಡು ನೀನು ಗೇಮ್ ಮಾಡ್ತಿದ್ಯಾ, ಅದೊಂದನ್ನು ಬಿಟ್ಟರೆ ನಿನ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಅಶ್ವಿನಿ ಅವರು ಕಾವ್ಯ ಅವ್ರಿಗೆ ಮತ್ತೆ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ದಾರೆ. ಆ್ಯಂಡ್ ಕಾವ್ಯ ಅವರು ಗೆಟ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನೀನು ಅಂತೆಲ್ಲ ಮಾತಾಡ್ತಿದ್ದಾರೆ. ಅಫ್ಕೋರ್ಸ್ ಈ ರೀತಿ ಸ್ಟೇಟ್ಮೆಂಟ್ಗಳನ್ನೆಲ್ಲ ಪಾಸ್ ಮಾಡಬೇಕಾದ್ರೆ ಯಾರಿಗೂ ಸಹ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಯಾರೂ ಅಂತಹ ಮನಸ್ಥಿತಿನಲ್ಲಿ ಇರೋದಿಲ್ಲ. ನೀನು ನನಗೆ ಮರ್ಯಾದೆ ಕೊಟ್ಟರೆ ನಾನು ನಿನಗೆ ಮರ್ಯಾದೆ ಕೊಡ್ತೀನಿ ಅಷ್ಟೇ ಅನ್ನೋ ರೀತಿ ಇರ್ತಾರೆ. ಜಸ್ಟ್ ಇವರು ಸ್ವಲ್ಪ ಲೈಕ್ ಸ್ಟ್ಯಾಂಡರ್ಡ್ ವರ್ಡ್ಸ್ನ ಯೂಸ್ ಮಾಡಿ ಅವಳಿಗೆ ಟಾಂಗ್ ಕೊಟ್ಟರು ಅಂದಿದ ತಕ್ಷಣ ಅವ್ರು ಸುಮ್ಮನೆ ಕೇಳ್ಕೊಂಡು ಕುತ್ಕೊಳೋದಕ್ಕಾಗೋದಿಲ್ಲ. ಲೈಕ್ ಪವರ್ ಕಾರ್ಡ್, ಅಶ್ವಿನಿ ಅನ್ನೋದು ಏನು ಪವರ್ ಕಾರ್ಡು? ತುಂಬಾ ನೆಗೆಟಿವ್ ಆಗಿ ಹೋಗ್ತಿರುವಂತಹ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ನೆಗೆಟಿವ್ ಆಗಿ ಹೋಗ್ತಿರುವಂತಹ ವ್ಯಕ್ತಿ ಅಂತಂದರೆ ಅಶ್ವಿನಿ ಅವರು. ಅಂತಹ ಅಶ್ವಿನಿ ಅವ್ರನ್ನ ಇಟ್ಕೊಂಡು ಪವರ್ ಕಾರ್ಡ್ ಪ್ಲೇ ಮಾಡುವಂತಹ ಅವಶ್ಯಕತೆ ಆದರೂ ಕಾವ್ಯ ಅವ್ರಿಗೆ ಏನಿದೆ? ಅಂತಹ ಪಾಸಿಟಿವ್ ಆಗಿ ಜನಗಳಿಗೆ ತುಂಬ ಇಷ್ಟ ಆಗಿರುವಂತಹ ಪವರ್ ಕಾರ್ಡ್ ಗಿಲ್ಲಿ ಅವರೇ ಅವ್ರ ಜೊತೆ ಇರಬೇಕಾದ್ರೆ ಇಂತಹ ಅಶ್ವಿನಿ ಗೌಡ ಅನ್ನುವಂತಹ ಪವರ್ ಕಾರ್ಡ್ನ ಅವಶ್ಯಕತೆ ಅವ್ರಿಗೆ ಖಂಡಿತವಾಗ್ಲಿಲ್ಲ. ಆ್ಯಂಡ್ ಯಾವತ್ತೂ ಸಹ ಅವ್ರು ಅಶ್ವಿನಿ ಅವರ ಹೆಸರನ್ನು ಹೇಳ್ಕೊಂಡು ಒಂದು ಕಂಟೆಂಟ್ ತೊಗೊಳೋದಾಗಲಿ, ಒಂದು ಪ್ರೋಮೋ ಕೊಡೋದಾಗಲಿ ಏನನ್ನು ಸಹ ಅವ್ರು ಮಾಡಿಲ್ಲ. ಇನ್ನು ಅಶ್ವಿನಿ ಗೌಡ ಅವರೇ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಎತ್ತಲಿಕ್ಕೋದಾಗಿರ್ಬೋದು, ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಜಾಸ್ತಿ ಮಾತಾಡೋದಾಗಿರ್ಬೋದು, ಅಥವಾ ಅವ್ರಿಗೆ ಹೋಗಿ ಉರ್ಸೋಂಥದ್ದಾಗಿರ್ಬೋದು, ಇಂಥದ್ದೆಲ್ಲ ಮಾಡಿಕೊಂಡು ಒಂದು ಕಂಟೆಂಟನ್ನು ತಗೋತಿರ್ತಾರೆ ಹೊತ್ತು ಕಾವ್ಯ ಅವ್ರು ಯಾವತ್ತೂ ಬೇರೆ ಕಂಟೆಸ್ಟೆಂಟ್ಗಳ ಹೆಸರನ್ನು ತಗೊಂಡು ಬೇರೆ ಕಂಟೆಸ್ಟೆಂಟ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಕಂಟೆಂಟ್ ಕೊಡುವಂತಹ ಪ್ರಯತ್ನ ಸಹ ಕಾವ್ಯ ಅವ್ರು ಮಾಡಿಲ್ಲ. ಅವ್ರಿಗೆ ಏನು ಗೊತ್ತಿದೆ, ಅವ್ರಿಗೆ ಬಿಗ್ ಬಾಸ್ ಆಟ ಆಡೋದು ಎಷ್ಟು ಗೊತ್ತಿದೆ ಅಷ್ಟನ್ನು ಆಡ್ಕೊಂಡು ಕ್ಲಿಯರಾಗಿ ನೀಟಾಗಿ ಆಟನ ಆಡ್ಕೊಂಡು ಹೋಗ್ತಿದ್ದಾರೆ ಕಾವ್ಯ ಅವರು ಅಂತ ಹೇಳ್ಬೋದು. ಸೊ ಅಂಥವ್ರಿಗೆ ಹೋಗ್ಬಿಟ್ಟು ಅಶ್ವಿನಿ ಗೌಡ ಪವರ್ ಕಾರ್ಡನ್ನು ಇಟ್ಕೊಂಡು ನೀನು ಪ್ರತಿ ಬಾರಿ ಗೇಮ್ ಆಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಈ ಸ್ಟೇಟ್ಮೆಂಟ್ ತುಂಬಾ ತಪ್ಪು. ಪ್ರತಿ ವಾರ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿರ್ತಾರೆ. ಲೈಕ್ ಕಿಚ್ಚ ಅವ್ರು ಬಂದು ಪದೇ ಇದನ್ನೇ ಹೇಳ್ತಿರ್ತಾರೆ. ಇಂತಹ ಸ್ಟೇಟ್ಮೆಂಟ್ಗಳೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾರೆ. ಆದರೂ ಸಹ ಪ್ರತಿ ಬಾರಿ ಇಂತಹ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಫ್ರೆಂಡ್ಸ್? ಈ ಪವರ್ ಕಾರ್ಡ್ ಅನ್ನುವಂತಹ ಒಂದು ಕಾರ್ಡನ್ನು ಇಟ್ಕೊಂಡು ಕಾವ್ಯ ಅವರು ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಕಸ್ಮಾತ್ ನಿಮ್ಗೇನಾದರೂ ಅಶ್ವಿನಿ ಗೌಡ ಅವರ ಪವರ್ ಕಾರ್ಡನ್ನು ಇಟ್ಕೊಂಡು ಕಾವ್ಯ ಅವರು ಆಟ ಆಡ್ತಿದ್ದಾರೆ ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಶ್ವಿನಿ ಗೌಡ ಅವರು ಅವರ ಪ್ರಕಾರ ಅವರೊಂದು ದೊಡ್ಡ ಪವರ್ ಕಾರ್ಡ್ ಅಲ್ವಾ? ಸೊ ಅಂತಹ ಪವರ್ ಕಾರ್ಡ್ ಜೊತೆಲಿದ್ದಂತಹ ಜಾನ್ವಿ ಅವರ ಕತೆ ಏನಾಯಿತು ನೋಡ್ತಾನೆ ಇದ್ದೀವಿ ನಾವು 2 ವಾರದಿಂದ ಜಾನ್ವಿ ಅವ್ರ ಕತೆ ಏನಾಗಿದೆ ಅಂತ ಹೇಳಿ. ಸೊ ಅಷ್ಟೆಲ್ಲ ಪಾಸಿಟಿವಿಟಿ ಇವರಲ್ಲಿ ಇದ್ದಿದ್ರೆ, ಅಷ್ಟೆಲ್ಲ ಸ್ಟ್ರೆಂತ್, ಪವರ್ ಕಾರ್ಡ್ ಅಂತ ತನಗೆ ತಾನೇ ಹೇಳ್ಕೊಳ್ಳುವಂತಹ ಒಂದು ಸ್ಟ್ರೆಂತ್ ಕೆಪಾಸಿಟಿ ಇವರಲ್ಲಿ ಇದ್ದಿದ್ರೆ ಜಾನ್ವಿ ಅವ್ರು ಖಂಡಿತವಾಗ್ಲೂ ಜಪ್ಪಯ್ಯ ಅಂದರೆ ಇವರನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಇಂತಹ ಪವರ್ ಕಾರ್ಡ್ನ ಅವಶ್ಯಕತೆ ನನಗಿದೆ ಅಂತ ಹೇಳಿ ಜೊತೆನಲ್ಲೇ ಇರ್ತಿದ್ರೆ ಹೊತ್ತು ಅಂಥ ಪವರ್ ಕಾರ್ಡ್ನ, ಅಂಥ ಸಪೋರ್ಟ್ ಸಿಸ್ಟಮ್ನ ಖಂಡಿತವಾಗ್ಲೂ ಜಾನ್ವಿ ಅವ್ರು ಬಿಟ್ಟು ಹೋಗ್ತಿರ್ಲಿಲ್ಲ. ಸೊ ಇಲ್ಲೇ ಗೊತ್ತಾಗ್ತಿದೆ ಜಾನ್ವಿ ಅವ್ರು ಅಷ್ಟೆಲ್ಲ ಕ್ಲೋಸ್ ಆಗಿದ್ರು ಸಹ ಇವಾಗ ದೂರ ಆಗಿದ್ದಾರೆ ಅಂತಂದರೆ ನೀವು ಪವರ್ ಕಾರ್ಡ ಅಥವಾ ಬೇರೆ ಇನ್ಯಾವುದಾದ್ರೂ ಕಾರ್ಡ ಅಂತ ಥಿಂಕ್ ಮಾಡಬೇಕಾಗತ್ತೆ. ನೀವೇ ಥಿಂಕ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ ನೀವು ವಾಯ್ಸ್ ರೇಸ್ ಮಾಡ್ತೀರಾ ಅಂತ ಅಂದಿದ ತಕ್ಷಣ, ಎಲ್ಲ ಕಡೆ ಹೋಗಿ ಮಾತಾಡ್ತಿದ್ದೀರಾ ಅಂತ ಅಂದಿದ ತಕ್ಷಣ, ನೀವು ಹೋರಾಟಗಾರ್ತಿ ಅಂದಿದ ತಕ್ಷಣ ನೀವು ಒಂದು ದೊಡ್ಡ ಪವರ್ ಕಾರ್ಡ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಶ್ವಿನಿ ಅವರೇ. ಆ್ಯಂಡ್ ನಿಮ್ಮನ್ನು ಜನ ಹೇಗೆ ನೋಡ್ತಿದ್ದಾರೆ ಅನ್ನೋದನ್ನು ನಾವು ಹೊರಗಡೆ ಕುತ್ಕೊಂಡು ನೋಡ್ತಾ ಇದ್ದೀವಿ. ಆ್ಯಂಡ್ ಸುದೀಪ್ ಅವರು ಸಹ ಪ್ರತಿ ವಾರ ಬಂದು ನಿಮಗೆ ಅದನ್ನು ಎಚ್ಚರಿಕೆ ಗಂಟೆ ಥರ ಎಚ್ಚರಿಸ್ತಾನೆ ಇದ್ದಾರೆ. ಬಟ್ ನೀವು ಎಚ್ಚೆತ್ಕೊಳ್ಳುವಂತೆ ಕಾಣ್ತಾ ಇಲ್ಲ. ಪ್ರತಿ ವಾರ ಮಾಡಿದ್ದೇ ಮಾಡೋ ದಾಸಪ್ಪ ಅನ್ನೋ ಹಾಗೆ ಪ್ರತಿ ವಾರ ಅದನ್ನೇ ಮಾಡ್ತಾ ಇದ್ದೀರಾ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಚೇಂಜ್ ಆಗುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತಾ ಇಲ್ವಾ, ಆ್ಯಂಡ್ ಆ ಅವಕಾಶನ ನೀವು ಉಪಯೋಗಿಸ್ಕೊಳ್ತೀರಾ ಇಲ್ವಾ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಆ್ಯಂಡ್ ಈ ವಾರ ಕಿಚ್ಚ ಅವರು ಬಂದರೆ ಯಾರಿಗೆಲ್ಲ ಯಾವ ರೀತಿ ಕ್ಲಾಸ್ ತೊಗೋಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ಪ್ರೋಮೋ ಯಾರೆಲ್ಲ ನೋಡಿದ್ದೀರಾ, ಪ್ರೋಮೋ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಕಾವ್ಯ ಅವ್ರು ಕರೆಕ್ಟು ಅನಿಸ್ತಾ ಅಥವಾ ಅಶ್ವಿನಿ ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.